ಮೊದಲಿಗೆ ಲಲಿತಾ ಸಹಸ್ರನಾಮನ ಯಾರು ಭಕ್ತಿಯಿಂದ ಪಠಣೆ ಮಾಡ್ತಾರೆ ಅಂಥವ್ರು ಏನಾಗುತ್ತೆ ಅಂದರೆ ಹೊರಗಡೆ ಹೋದರೆ ಒಂದು ಮರ, ಒಂದು ಎಲೆ, ಒಂದು ಹಣ್ಣು, ಒಂದು ಹೂವು, ಅಲ್ಲಿ ಕೂಡ ಪರಮೇಶ್ವರನೇ ನೋಡ್ತಾರೆ. ಆಮೇಲೆ ಒಂದು ಗಿಡದಲ್ಲಿ ಹೂವು ನೋಡಿದಾಗ ಅದನ್ನು ಕಿತ್ತು ಬಂದು ನಾವು ದೇವರಿಗೆ ಇಡ್ತೀವಿ. ಅವಾಗ ನಾವು ಕೇಳಲ್ಲ. ಪರಮೇಶ್ವರಿ ಆ ಮರದ ಗಿಡದ ಇರುವಾಗ ತನಗೆ ತಾನೇ ಹೂವು ಬಿಡಿಸ್ಕೊಂಡು ತನ್ನ ಸ್ವಯಂ ಪೂಜೆಗೆ ಇಟ್ಕೊಂಡಿರುವಾಗ ಕಿತ್ತು ತಗೊಂಡ ಒಂದು ಫೋಟೋ ಇಡೋ ಸರಿನಾ? ಗುಣಮುಖ ಆಗದ ಹಾಸ್ಪಿಟ್ಲಲ್ಲೂ ಗುಣಮುಖದ ಆಗದ ಕಾಯಿಲೆಗಳನ್ನು ಗುಣಮುಖ ಮಾಡಿದೆ ಲಲಿತಾ ಸಹಸ್ರನಾಮಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳಿ. ನನ್ನ ಕೈ ಇನ್ನೂ ನೀನು ಹೇಳಿಸ್ಕೋಬೇಕು ಅಂತಿದ್ರೆ ವಾಸಿ ಮಾಡ್ತೀಯ. ಈಗ ನೀನು ಇದು ಪಾಸ್ ಪಾಪಡ ಇಷ್ಟು ವರ್ಷ ಈ ನಾಮ ನನಗೆ ಕಾಯಿಲೆ ಬಂದಿದೆ, ವಾಸಿ ಮಾಡಮ್ಮ ಕೇಳುವಂತ. ಮಡಿಗೂ ಸ್ವಚ್ಛತೆಗೂ ಒಂದು ಚಿಕ್ಕ ಉದಾಹರಣೆ ಕೊಡೋದಾದ್ರೆ, ಮಡಿ ತುಂಬಾ ಶ್ರೇಷ್ಠ. ನಡೆಸೋದಾದ್ರೆ ನಡೆದರೆ ಈ ಕಾಲದಲ್ಲಿ ನಡೆಯುತ್ತೆ. ಆಮೇಲೆ ಮಡಿ ಅನ್ನುವಾಗ ಅದಕ್ಕೆ ಒಂದು ಕೋಲಿನ ಮೇಲೆ ಒಣಗಾಕ್ಬೇಕು, ಮೆಟಲ್ಗೆ ಒಣಗಾಕ್ರೆ ಮಡಿ ಒಂದು ಕೋಲಿನ ಮೇಲೆ ಒಣಗ. ಅದರಲ್ಲೂ ಸ್ವಚ್ಛತೆ, ಮಾನಸಿಕ ಸ್ವಚ್ಛತೆ ತುಂಬಾ ಮುಖ್ಯ. ಅದು ಏನೇನನ್ನು ತುಂಬಿಕೊಂಡು ಅದು ಮಡಿ ಉಟ್ಕೊಂಡು ಮಾಡೋದು ಉಪಯೋಗ ಇಲ್ಲ. ಕರೆಕ್ಟಾಗಿ ಲಲಿತಾ ಸಹಸ್ರನಾಮ ಅತಿ ಇಷ್ಟದಿಂದ ಮಾಡಿದ್ರೆ ಆ ಮಾತಂಗಿ ದೇವಿ ಕೆಲಸದೊಳಗೆ ನಮ್ಮಲ್ಲಿ ಸೇರ್ಕೊಂಡು ಸಂಬಳ ತಗೊಂಡು ನಮ್ಮನ್ನ ಕಸ ಕೂರಿಸೋಗ್ತಾರೆ. ಅಷ್ಟಿಷ್ಟ ಆ ಮಾತಿಗೆ. ನನ್ನ ನಾಮ ನುಡಿದ ಮನೆಯಲ್ಲಿ ನನ್ನ ಇನ್ನೊಂದು ದೇವಿ ರೂಪನ ಕೆಲಸದೊಳಗೆ ನಾನು ಕಳಿಸ್ತೀನಿ. ಇದನ್ನ ಯಾರು ಅನ್ಯತಾ ಭಾವಿಸಬಾರ್ದು. ಸುಮಾರು ಜನ ಲಲಿತಾ ಸಹಸ್ರನಾಮ ಹೇಳೋರು ಸಹ ಸುಮಾರು ಜನ ಕಷ್ಟದಲ್ಲೇ ಇದಾರಲ್ಲ ಸರ್, ಅವ್ರಿಗೆ ಅವ್ರು ಹೇಳೋ ರೀತಿ ತಪ್ಪಾಗ್ತಿದ್ಯಾ? ನನ್ನ ಕಷ್ಟ ನೀವು ತೀರಿಸಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದಾಗ ಅಲ್ಲಿ ಸ್ವಾರ್ಥ ಆ ದೇವರು ಬೇಕು. ಯಾವ ಸಮಯದಲ್ಲಿ ಲಲಿತಾ ಸಹಸ್ರನಾಮನ ಹೇಳೋದ್ರಿಂದ ತುಂಬಾ ಒಳ್ಳೆಯ ಫಲ? ಮಗುವನ್ನ ಮುದ್ದಾಡಕ್ಕೆ ತಾಯಿಗೆ ಯಾವ ಸಮಯ ಒಳ್ಳೆ ಮುದ್ದಾಡಿ ರಕ್ಷಿಸುವವಳು ಅವಳೆ, ಸಂರಕ್ಷಣೆ ಮಾಡುವವಳು ಅವಳೆ, ಶಿಕ್ಷಿಸುವವಳು ತಾಯಿನೇ. ಆದರೆ ಈ ತಪ್ಪಾದಾಗ ದೇವರಿಗೆ ಕೋಪ ಬಂದು ಶಿಕ್ಷೆ ಕೊಡೋದು ಅಥವಾ ಕಷ್ಟಕ್ಕೆ ದೂರ ಅಂಥದ್ದು ಏನಾದರೂ ಆಗುತ್ತಾ?